ಇನ್ನೊಂದು ನಿಮ್ಮ ಪೇಪರ್ನಲ್ಲಿ ಓದಿದ್ನಪ್ಪ ನಾನು. ಏನಂತ ಓದಿದೆ, ಕಣ್ಣೀರು ಹಾಕ್ಕೊಂಡು ಮತ ಕೇಳಿ ಏನು ಜನಕ್ಕೆ ಮೋಸ ಮಾಡಿಬಿಟ್ಟು ಏನು ಡೆವಲಪ್ಮೆಂಟ್ಸ್ ಮಾಡಿಲ್ಲ ಅಂತ ಹೇಳಿದ್ರು. ಜನರ ಕಾರ್ಯಕರ್ತರು ಕರ್ಸಿಪ್ ಇಟ್ಕೊಂಡು ನಿಂತಿರ್ತಾರೆ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳೋದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ನಾವು ರೈತರು ಕಣ್ಣೀರು ಬರುತ್ತೆ ನಮಗೆ, ಕಷ್ಟದಾಗ ಬದುಕಿರೋರು ನಾವು ರೈತ ಕುಟುಂಬದಿಂದ ಬಂದಂಥವರು. ಇವತ್ತು ಕಷ್ಟ ಸುಖ ಕಣ್ಣೀರು ಬರೋದು ಸಹಜ. ನಿನ್ನಂಗೆ ಬಜಾರ್ನಲ್ಲಿ ಚಪ್ಪಲಿ ಹಿಡ್ಕೊಂಡು ಹಂಗೆ ನಿಂತ್ಕೊಳ್ಳುವಂಥ ಸಂಪ್ರದಾಯ ನಮ್ದಲ್ಲಪ್ಪ. ಸ್ವಂತ ನಿಮ್ಮ ತಂಗಿಗೆ ಹೊಡೆದು ಅವೆಲ್ಲ ನಾವು ವೈಯಕ್ತಿಕ ಮಾತಾಡಬಾರ್ದು. ಅದು ನಾನು ಮಾತಾಡಲ್ಲ, ಬಿಟ್ಬಿಡಿ. ಅದು ಆ ಥರ ಪ್ರವೃತ್ತಿ ಇಲ್ಲಲ್ಲಪ್ಪ ನಮ್ಮದು. ರೌಡಿಜಮ್ ಮಾಡಿ ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡೋದು. ಹೌದ್ರಿ, ಕಣ್ಣೀರು. ಮತ್ತೆ ನಾವು ರೈತರು ಕಣ್ಣೀರು ಬರೆದು ಇನ್ನೇನು ಬರಬೇಕು? ಏನು ರೌಡಿಜಮ್ ಮಾಡೋಣ? ಇಲ್ಲ ಯಾರನ್ನ ಹೋಗಿ ಮನೆ ದೋಚನ ಆ ಕೆಲಸ ಮಾಡಿದೀವ? ನಮ್ಮ ರೈತರು ಕಷ್ಟದಾಗ ಕಣ್ಣೀರು ಬರೆದು ಇನ್ನೇನು ಬರ್ತದೆ ಹೇಳಿ? ಹೌದಲ್ರಿ? ಹೌದಲ್ಲ? ಪಾಪ ಇವರು ಮಹಾರಾಜ ಗೋರ್ಪಡೆ ಅವರು ಕುಟುಂಬದಿಂದ ಬಂದವ್ರೆ. ಅದು ಅನಿಕಲ್ ತಾಡ್ದಾಗ ಹೇಳ್ತಾರೆ ಮೊನ್ನೆನೆ. ಅವ್ರು ಹುಟ್ಟು ಶ್ರೀಮಂತರು. ಆಯ್ತಪ್ಪ, ನೀನು ಹುಟ್ಟು ಶ್ರೀಮಂತ, ಆಜು ಬಾಜು ಹಳ್ಳಿಯವರಿಗೆ ಅವರೇ ಹೇಳ್ತಾರೆ ನಿಂದು ಹಿಸ್ಟ್ರಿ. ಹೌದಲ್ಲ? ಮಹಾರಾಜ ಗೋರ್ಪಡಿ ಮನೆ ತಂದಿಂದ ಬಂದಿ ಬಿಡಪ್ಪ. ನಾವಂತೂ ಕಡ ಬಡವರಿಂದ ಬಂದಿವಿ ರೈತರು. ನಮಗೆ ಕಣ್ಣೀರು ಬರ್ದೆ ಇನ್ನೇನು ಬರ್ಬೇಕು ಹೇಳ್ರಿ? ಹೌದಲ್ರಿ? ಹೌದು. ಹಂಗ ಆ ಪ್ರವೃತ್ತಿ ನಮ್ದಲ್ಲ. ಹೌದಲ್ಲ? ನಮಗೇನು ಯಾರನ ಹಿರಿಯರು ಒಂದು ಮಾತು ಬೈದು ಹೇಳಿದ್ರು ಆಯ್ತಣ್ಣ ಅನ್ನೋರು ನಾವು ಕೈ ಮುಗಿದು. ಯಾಕಂದ್ರೆ ಅವ್ರು ಒಳ್ಳೇದು ಹೇಳತ್ತೆ. ನಮ್ದು ಏನಾರ ಮಿಸ್ಟೇಕ್ ಇದ್ರೆ ಅವ್ರು ಹೇಳಿದ್ದನ್ನು ನಾವು ಸ್ವೀಕಾರ ಮಾಡ್ಕೋತೀವಿ. ನಮಗೆ ನಮ್ಮ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರ ಅದು. ನಮಗೆ ಆ ರೀತಿ ನಮ್ಮ ಮನೆಯಲ್ಲಿ ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ. ನಮಗೆ ರೌಡಿ ಜಮ್ಮು ದರ್ಪ ಇನ್ನೊಬ್ಬರು ಮನೆ ತೆಗಿಯೋ ಕೆಲಸ ನಮಗೆ ನಮ್ಮ ಮನೆಯಲ್ಲಿ ಕಲಿಸಿಲ್ಲ. ಅದನ್ನು ಯಾರಿಗೆ ಹೆಂಗೆ ಗೌರವ ಕೊಡಬೇಕನ್ನುವಂಥ ಸಂಸ್ಕಾರ ನಮಗೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ನಾವು ಬೇರೆ ರೀತಿ ಹೋಗೋಕ್ಕಾಗಲ್ಲ ನಮಗೆ. ಅವೆಲ್ಲ ಹೌದಲ್ರಿ? ತುಂಬ ಧನ್ಯವಾದಗಳು.